ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಡೆ ಮನುಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೀರತಮ್ಮನಹಳ್ಳಿ ಗ್ರಾಮದಲ್ಲಿ ಬೆಚ್ಚಿಬೀಳಿಸುವ ಘಟನೆ ನಡೆದಿದೆ. ಕಿಡಿಗೇಡಿಗಳು ಕೆರೆಗೆ ಕಳೆನಾಶಕ ಬೆರೆಸಿದ ಪರಿಣಾಮ ಲಕ್ಷಾಂತರ ರೂಪಾಯಿ ಮೌಲ್ಯದ ಮೀನುಗಳು ಸಾವನ್ನಪ್ಪಿರುವ ಆರೋಪ ಕೇಳಿಬಂದಿದೆ. ಈಗ ಒಂದ್ ಕೆಲಸ ಮಾಡ್ಬಿಡಿ, ಕ್ಯಾರೆಗೂ ನನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂದ್ಬಿಟ್ರು ಒಂದ್ ರೈಟಿಂಗ್ ಎಲ್ಲಿ ಬರ್ಕೊಡ್ರಿ, ನಾನು ತೋರಿಸ್ತೀನಿ ನಿಮ್ಗೆ. ನಷ್ಟ ಸಂಬಸ್ಸರು ನೀವು ಹೊಣೆ ಹೊಣೆ ನಾವೇ, ಅದಕ್ಕೆ ಜವಾಬ್ದಾರಿನೇ ಇಲ್ವಾ? ನಿಮ್ ಗಮನಕ್ಕೆ ತಂದಿದಾಗ ಅಧಿಕಾರಿಯಾಗಿ ನೀವೇನ್ ತಗೊಂಡಿದ್ದೀರಿ? ನಾನ್ ಕೇಸಿನ ಕೊಟ್ಟಿ ನೀವು ಮಾಡಿದ್ದೇನು? ನೀವು ಯಾವಾಗ? ನೆನ್ನೆ 8 ಗಂಟೆಯಿಂದ ಇಷ್ಟೊತ್ತುವರೆಗೆ ಈಗ 24 ಗಂಟೆ ಟೈಮ್ ಮೇಲೆ ಆಯ್ತಲ್ಲ. ಈಗ ಅವರು ಕೆರೆಗೆ ಮೀನ್ ಈ ಕೆರೆಯನ್ನು ಶಿವಯ್ಯ ಎಂಬುವವರು ಟೆಂಡರ್ ಪಡೆದು ನಿರ್ವಹಣೆ ಮಾಡ್ತಿದ್ದರು. ಬರಗಾಲದ ಪರಿಸ್ಥಿತಿಯಲ್ಲಿ ಗ್ರಾಮದ ದನ, ಕರು, ಕುರಿ, ಮೇಕೆಗಳಿಗೆ ಇದೇ ಕೆರೆಯ ನೀರು ಆಸರೆಯಾಗಿತ್ತು. ಈಗ ಕೆರೆಯ ನೀರು ಕಲುಷಿತಗೊಂಡಿರುವ ಕಾರಣ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ ಎಂದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ನೀರಿಗೂ ಇದಕ್ಕೂ ನೀರಿಗೂ ಸಂಬಂಧ ಇತ್ತು ಅಂತ ಬೇಡಿ. ದನ ಕರುಗಳು ನೀರು ಕುಡಿದ್ಬಿಟ್ರೆ ಈಗ ಊರವರು ಕಾಯ್ಕೊಂಡಿದ್ದಾರೆ. ನೆನ್ನೆಯಿಂದ ಊರವರು ಎಲ್ಲರೂ ಪ್ರತಿಯೊಬ್ಬರಿಗೂ ಹೇಳ್ಕೊಂಡು ಊರವ್ರು ಕಾಯ್ಕೊಂಡಿದ್ದಾರೆ. ಅದನ್ನ ನೀವು ಯಾಕೆ ಅದಕ್ಕೆ ಅಧಿಕಾರಿಯಾಗಿ ಈ ತರ ಮಾಡ್ಬೋದಾ? ನೀವು ನೆನ್ನೆ ಬೆಳಿಗ್ಗೆ ಗೊತ್ತಾಗಿ ಆ ಪಾರ್ಟಿ ನನಗೆ ಕರಿಬೇಕಾದ್ರೆ ನಾನು ಬಂದಿರೋದು. ನೆನ್ನೆ ಬಂದು ಸರ್ ಈಗ ಏನಾದ್ರು ಮಾಡ್ರಪ್ಪ, ಒಟ್ಟಿನಲ್ಲಿ PDO ಅವರು ನೀವು ಇದನ್ನ ದನ ಕರುಗಳು ನೀರು ಕುಡಿದಂಗೆ ಜವಾಬ್ದಾರಿ ತಗೊಳ್ಳಿ. ನೀವು ಲೋಕೇಶ್ ನಾಯ್ಕ ಅಂತ ಹೇಳಿ, ಇದೇ ಊರು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮಿಸ್ಸಸ್ಸು. ನಾನು ಹೋದ ಬಾರಿನೂ ಮೆಂಬರ್ ಆಗಿದ್ದೆ, ಈ ಬಾರಿ ಅಧ್ಯಕ್ಷರಾಗಿದ್ದು. ನಾನು ಅಷ್ಟು ಕೂಲಂಕುಷವಾಗಿ ಹೇಳಿದ್ದೀನಿ, ನೋಡಪ್ಪ ಏನೇ ಇದಾದ್ರೂ ಇಟ್ಕೊಳ್ಳಿ, ದನ ಕರುಗಳು ಬರ್ತವೆ, ಕುರಿಗಳು ಬರ್ತವೆ, ಅಲ್ಲಿಗೂ ಸಾರಿಗೆ ಕೊಡಿ, ನಮ್ಮೂರಿಗೂ ಸಾರಿಗೆ ಕೊಡಿ, ಅದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. ನೆನ್ನೆನೇ ಹೇಳಿದ್ದೀನಿ ಸರ್ ಅವ್ರಿಗೆ. ಅಂತೂ ಈಗ ಬಂದಿಲ್ಲ, ನೆನ್ನೆಯಿಂದನೂ ಇವಾಗ ಬಂದಿರೋದು. ಆದರೂ ನೆನ್ನೆ ಆಫೀಸ್ ಬಂದು ಕೂಡ ಬಂದಿಲ್ಲ. ಏನು ಹೆಸರು ಅದು? PDO ಹೆಸರು ದೇವರಾಜ್ ಅಂತ. ಘಟನೆ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಪೊಲೀಸರು ಪರಿಶೀಲನೆ ನಡೆಸಿ ಕಳೆನಾಶಕ ಬೆರೆಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮೀಟಿಂಗ್ ಕ್ಯಾನ್ಸಲ್ ಮಾಡ್ಬಿಟ್ಟು ಬರ್ಬೋದಲ್ಲ ನೀವು? ಅಲ್ಲ ರೀ, ಮೀಟಿಂಗ್ ಕ್ಯಾನ್ಸಲ್ ಮಾಡ್ಬಿಟ್ಟು ಬನ್ನಿ. ಕೆರೆಗೆ ಔಷಧಿ ಹಾಕಿ ಹಿಂಗೆಲ್ಲ ಆಗಿರೋ ಮೀಟಿಂಗ್ ಕ್ಯಾನ್ಸಲ್ ಆಗಿಲ್ಲ ಅಂದ್ರೆ ನೀವು ಪಂಚಾಯತಿಗೆ ಬಂದಿಲ್ಲ. ನೆನ್ನೆ ಪಂಚಾಯತಿ ವಿಡಿಯೋ ತೆಗಿಸ್ಲ ನಿನ್ನ ಪಂಚಾಯತಿಲಿ ವಿಡಿಯೋ ತೆಗಿಸ್ಲ ನಾ ಪಂಚಾಯತಿಗೆ ಬಂದಿಲ್ಲ ಮೀಟಿಂಗ್ ಅಂತ ಹೇಳಿದ್ಮೇಲೆ ನೀವು ಪಂಚಾಯತಿಗೆ ಬಂದೋಗಿಲ್ಲ. ಪಂಚಾಯತಿಗೆ ಬಂದವ್ರು ಇದೇ ರೋಟಲ್ಲಿ ಹುಣಸೂರ್ಗೆ ಹೋಗೋದಲ್ವಾ ನೀವು? ಮೀಟಿಂಗ್ ಹೊಡೋದೇ ಬೇಗ. ಅದೇ ಅಲ್ಲ, ಮೀಟಿಂಗೇ ಇಂಪಾರ್ಟೆಂಟಾ ಇಲ್ಲ ಇಲ್ಲೇ ಇಂಪಾರ್ಟೆಂಟಾ? ಜವಾಬ್ದಾರಿ ಯಾರ್ದು ಸರ್? ಪಂಚಾಯತಿಗೆ ಬರಕ್ ನಿಮ್ಗೆ ಇದೇ ರೋಟಲ್ಲಿ ನೀವು ಹುಣಸೂರ್ಗೆ ಹೋಗ್ಬೋದಲ್ವಾ? ಸಫಾಯಿ ಕರ್ಮಚಾರಿ ಇತ್ತಲ್ಲ, ಅದು ಬೆಂಗಳೂರಿಂದ ಒಂದು ಮೀಟಿಂಗ್ ಇತ್ತಲ್ಲ, ನಮಗೆ ಅರ್ಜೆಂಟ್ ಬಗ್ಗೆ ಅಂದ್ಬಿಟ್ಟು ಬಂದ್ಬಿಟ್ಟು ಹೋದೆ. ನಾನು ಮುಂಬೈಸ್ ಕಳ್ಸಿಕೊಟ್ಟಿದ್ದೆ ಬಿಲ್ ಕಲೆಕ್ಟರ್ಗೆ. ಆಮೇಲೆ ಪೊಲೀಸ್ ಇದು ಮಾಡಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ನ. ನಾನು ಬರ್ತೀನಿ, ಮಾಜರ್ ಮಾಡೋಣ. ನೀವು ರಿಪೋರ್ಟ್ ಹಾಕ್ಬೋದಲ್ಲ ಪೊಲೀಸ್ನವ್ರಿಗೆ? ನಾನೇ ಕಂಪ್ಲೇಂಟ್ ಕೊಡಿ. ಇವ್ರಿಗೆ ಹರಾಜ್ ಆಗೈತೆ ಸರ್, ಇವ್ರದ್ದು. ಇವ್ರ ರೆಸ್ಪಾನ್ಸಿಬಲ್ ಇವ್ರದೇನೆ. ಹರಾಜಾಗಿ ಟೆಂಡರ್ ಆದ್ಮೇಲೆ ಇವ್ರದ್ದೇ ರೆಸ್ಪಾನ್ಸಿಬಲ್ ಆಗಿರ್ತದೆ. ಅವ್ರು ಯಾರು ಯಾರ ಮೇಲೆ ನಮ್ಗೆ ಗೊತ್ತಾಗಲ್ವಲ್ಲ. ಕಂಪ್ಲೇಂಟ್ ಕೊಡ್ಲಿ ಮಾಜರ್ ಮಾಡ್ಕೊಂಡು ಹೋಯ್ತಾರೆ. ಯಾರ ಮೇಲೆ ಅಂತ ಇವ್ರಿಗೆ ಯಾರು ಗುಮ್ಮನೆ ಮೇಲೆ ಇವ್ರಿಗೆ ಅಂದ್ರೆ ಗಲಾಟೆ ಅಂದ್ರೆ ಆಗಿದೆ. ಯಾರು ರೆಸ್ಪಾನ್ಸಿಬಲ್ ಕೆರೆಗೂ ನಿಮ್ಗೂ ಸಂಬಂಧ ಇಲ್ವಾ ಅಂತ ಹೇಳ್ಬಿಡಿ. ಕೆರೆಗೂ ನನ್ಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಡಿ. ದುಡ್ಡು ಕಟ್ಟಿಲ್ಲ ನಾನು, ರೆಸ್ಪಾನ್ಸಿಬಲ್ ಸಪೋರ್ಟ್ ಮಾಡ್ಬೇಕ್ರಿ.